ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಯುವನಿಕಾ ಯುವ ಕಲಾ ಟ್ರಸ್ಟ್ ವತಿಯಿಂದ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಕೃಷ್ಣ ಸಂಧಾನ ನಾಟಕ ಮತ್ತು ಗುರುವಂದನಾ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭವು ವಿಜೃಂಭಣೆಯೊಂದಿಗೆ ಯಶಸ್ವಿಯಾಗಿ ಜರುಗಿತು. ಅಗ್ರಜರ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿರುತ್ತದೆ. ಅದನ್ನು ತೇಗಿಸಿ ಮುನ್ನಡೆದರೆ ಅಗ್ರಜ ನಮ್ಮ ವಾಗ್ಭಯರು ನಮ್ಮನ್ನು ಬಂಧಿಸಿದೆ. ಛೇ ಛೇ, ಧಿಕ್ಕಾರವಿದೆ ನಮ್ಮ ಏಳಿ ಜನ್ಮಕ್ಕೆ. ಓಹೋ ಭೀಮಸೇನ, ನೀನು ಸಂಧಿಗೆ ಸಂಬಂಧಿಸಿದೆಯೇ ಸರಿ. ಇನ್ನು ಅರ್ಜುನ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮ ನೇಗ ಸಜೀವವಾಗಿ ಕೊಳ್ಳುವೆ. ಆಗಿನಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟಗಳಾದವು. ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನೇರಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿದೆ. ಹಾಗೆಂದು ದುಡಿಕಬೇಡ. ಅಣ್ಣ ಧರ್ಮನಂದನ, ವಿಷದ ಕಜ್ಜಾಯವನ್ನು ನಡೆಸಿ ನಮ್ಮೆಲ್ಲರನ್ನು ಕೊಲ್ಲಲೆತ್ತಿಸಿದ ಆ ವಿಷಜಂತುಗಳೊಡನೆ ನಮಗೆಂದೂ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರರ ಸತಿ ಎಂಬ ಮಮಕಾರವು ನಡೆಯದೆ ಪಾಂಚಾಲಿ ಪಂಚ ಪಾಂಡವರ ಸತಿ ಬಾ ನನ್ನ ತೊರೆಯನ್ನು ಅಲಂಕರಿಸೆಂದು ತೊರೆ ತಟ್ಟಿ ಕರೆಯಲಲ್ಲ ಆ ಕುಟುಂಬದ ಕುಟುಂಬ ಅಂದು ಎಲ್ಲರಿಗಿತ್ತು ನಿಮ್ಮ ಶಾಂತಿ. ಅದನ್ನು ಸ್ಮರಿಸಿ ಫಲವಿಲ್ಲ ರಾಜ, ಅದನ್ನು ಸ್ಮರಿಸಿ ಫಲವಿಲ್ಲ. ಜಗವನೇ ಮರುಳುಗೊಳಿತ
ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪ್ರಮೋದ್ ಗುರುಜಿಯಮ್ಮ ವಹಿಸಿದ್ದರು. ಕಾರ್ಯಕ್ರಮದ ಸಾರಥ್ಯವನ್ನು ಅಧ್ಯಕ್ಷರಾದ ಆರ್ ರಂಗಸ್ವಾಮಿ, ಶ್ರೀಮತಿ ಶೈಲಜಾರವರು ಯಶಸ್ವಿಗೆ ಕಾರಣರಾದರು. ಶ್ರೀ ಕೃಷ್ಣನ ಪಾತ್ರಧಾರಿಯಾಗಿ ವಿ ನಾಗರಾಜ್, ಬಲಭೀಮನ ಪಾತ್ರಧಾರಿಯಾಗಿ ಶ್ರೀ ವಿಜಯ್ ಕುಮಾರ್, ಚಲದಾಂಕಮಲ್ಲ ದುರ್ಯೋಧನಾಗಿ ಶ್ರೀ ವೆಂಕೀರವರು ಹಾಗೂ ಎಲ್ಲ ಕಲಾವಿದರು, ಕಲಾಭಿಮಾನಿಗಳು ಮೆಚ್ಚುಗೆಗೆ ಪಾತ್ರರಾದರು. ಆಹ್ವಾನಿತರಾಗಿ ವೇದಿಕೆಯಲ್ಲಿ ಜೊತೆಯಾಗಿರುವ ವಿಜಯ್ ಕುಮಾರ್ ಅವರು, ಪ್ರಜಾ ಟಿವಿಯ ವಿಜಯ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಇಲ್ಲ, ಈ ಕಾರ್ಯಕ್ರಮ ನೋಡಿ ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತು. ಎಷ್ಟೋ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೆ, ಆದರೆ ಒಂದು ಈ ಬಡವರಿಗೆ ಸೀರೆ ಕೊಟ್ಟಿದ್ದು ಮತ್ತು ನಾನಾ ಥರದ ಕಲಾವಿದರನ್ನು ಕರೆದು ಸನ್ಮಾನ ಮಾಡಿದ್ದು ಹಾಗೂ ಪುಟ್ಟ ಪ್ರತಿಭೆಗಳನ್ನೆಲ್ಲ ಕರೆದು ಒಂದು ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಮತ್ತು ತಾಯಿಯ ಹೃದಯ ತುಂಬ ದೊಡ್ಡದು ಅಂತಾರಲ್ಲ, ಅದಕ್ಕೆ ನಮ್ಮ ಶೈಲಜಾ ಸಾಕ್ಷಿ, ತಂದೆ ಆದಂಥ ಇವರು ಅದಕ್ಕೆ ಸಾಕ್ಷಿ ಪಾತ್ರಧಾರರಾಗಿದ್ದಾರೆ ರಂಗಸ್ವಾಮಿಯವರು. ಮತ್ತು ಎಷ್ಟೋ ಕಷ್ಟಗಳಿದ್ದರೂ ಕೂಡ ಆ ಕಷ್ಟ ನಷ್ಟಗಳನ್ನು ದೂರ ಇಟ್ಟು 4 ಜನಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಹೆಮ್ಮೆಯಿಂದ ಮುಂದೆ ಬಂದಿದ್ದಾಳೆ. ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋದು ಅವಳಿಗೆ ಮೊದಲಿಂದೂ ಆ ಜೀವನದಲ್ಲಿಲ್ಲ. ನಾನು ನೋಡ್ದಂಗೆ ಬೆಂಗಳೂರಲ್ಲಿ ಪ್ರಥಮ ಬಾರಿ ಮಹಿಳಾ ಆಟೋ ಡ್ರೈವರ್ ಆಗಿ ಒಂದು ಸಾರಿ ನನ್ನನ್ನು ಕೇಳಿದ್ಲು, ಅಮ್ಮ ನನ್ನ ಜೀವನದ ಬಗ್ಗೆ ಏನು ಮಾಡಲಿ ಅಂತ. ಮಗಳೇ, ನನ್ನ ಆಶೀರ್ವಾದ ಇರುತ್ತೆ, ಖಂಡಿತ ಮುಂದೆ ಹೆಜ್ಜೆ ಇಡು ಅಂದೆ. ಇವತ್ತಿನ ದಿನ ಇಷ್ಟು ದೊಡ್ಡದೊಂದು ಕೀರ್ತಿ ಮಾಡಲಿಕ್ಕೆ ಗಳಿಸ್ಲಿಕ್ಕೆ ಆ ಭಗವಂತನ ಆಶೀರ್ವಾದ ಮತ್ತು ಅವರ ಪತಿಯಾದಂಥ ರಂಗಸ್ವಾಮಿಯವರು ಕೂಡ ಇದಕ್ಕೆ ಕಾರಣರಾಗಿದ್ದಾರೆ. ಅವ್ರಿಗೆ ಮುಖ್ಯವಾಗಿ ಆ ಒಂದು ಗೌರವವನ್ನು ಸಲ್ಲತಕ್ಕದ್ದು. ಇವರನ್ನು ಬೆಳೆಸಬೇಕು ಅನ್ನೋದು ಯಾವುದೇ ಗಂಡಂದಿರ ಭಾವನೆಗಳಲ್ಲಿ ಭಾಳಷ್ಟು ಜನಕ್ಕೆ ಕಮ್ಮಿ ಇರುತ್ತೆ. ಎಲ್ಲ ರಂಗದಲ್ಲೂ ನಿನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇದೆ, ಮುಂದೆ ಬೆಳೆ ಅಂತೇಳಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ನೋಡಿ ತುಂಬ ಖುಷಿ ಅನ್ನಿಸ್ತು, ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತು. ಎಷ್ಟೋ ಜನ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಅವ್ರ ಅಂದ ಚಂದ, ಬಟ್ಟೆ ಒಡವೆ, ವಸ್ತು, ಶ್ರೀಮಂತಿಕೆ, ಕಾರು ಇದು ನೋಡ್ತಾರೆ. ಆದರೆ ಬಡ ಕಲಾವಿದರಿಗೂ ಮತ್ತು ಬಡ ಆಟೋ ಡ್ರೈವರ್ಸ್ಗಳಿಗೂ ಕೂಡ ಪುರಸ್ಕಾರ ಮಾಡಿ, ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಇವತ್ತು ಒಳ್ಳೆಯ ಒಂದು ಕೀರ್ತಿಯನ್ನು ಮೆರೆದಿದ್ದಾರೆ. ನಮ್ಮ ಶೈಲಜಾ ನನ್ನ ಮುದ್ದು ಮಗಳನ್ನು ನೋಡಿ ಭಾಳಷ್ಟು ಜನ ಮಹಿಳೆಯರಾಗಲಿ ಯಾರೇ ಆಗಲಿ ನಮ್ಮ ಕೈಲಿ ಸಾಧನೆ ಮಾಡಲಿಕ್ಕೆ ಆಗಲ್ಲ, ಸೋತು ಹೋದಿವಿ ಅಂದವರಿಗೆ ಇವಳೊಂದು ದೊಡ್ಡ ಹೆಸರಾಗಿರುತ್ತೆ. ಇವಳನ್ನು ನೆನೆಸ್ಕೊಂಡ್ರೆ ಜೀವನದಲ್ಲಿ ದುಡಿಲಿಕ್ಕೆ ನಾನಾ ಥರದ ದಾರಿ ಇದೆ, ಒಳ್ಳೆಯದಿದೆ, ಕೆಟ್ಟದಿದೆ, ಎಲ್ಲ ಇದೆ. ಅದು ನಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲಿದೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೊಂಡ್ರಿ ಅದರಲ್ಲೇ ನಾವು ಸಂತೋಷ ಪಡ್ತೀವಿ ವಿನಃ ಬೇರೆ ಯಾವುದ್ರಲ್ಲೂ ಆಗಲ್ಲ. ಹೊಸಕೋಟೆಯಿಂದ ರವಿಸುತ್ತ ಕುರುಕ್ಷೇತ್ರ ನಾಟಕವನ್ನು ಮಾಡ್ತಿದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ ಅಲ್ಲಿಂದ ಇಲ್ಲಿಗೆ ಬಂದು. ಯಾಕಂದರೆ ನನ್ನ ಮಗಳ ಒಂದು ಕರೆಯೋಲೆಗೆ ಎಷ್ಟೋ ಜನ ಬಂದಿದ್ದಾರೆ. ಅವಳ ನೋವನ್ನು ಮತ್ತು ಅವಳ ಮಾತನ್ನು ಆಲಿಸಿ ಎಷ್ಟೋ ಜನ ಬಂದಿದ್ದಾರೆ. ನಾನು ಕೂಡ ಬರಲಿಕ್ಕೆ ಆಗಲ್ಲಾಗಿತ್ತು. ನನ್ನ ಮಗಳ ಪ್ರೀತಿ ಮತ್ತು ನನ್ನ ಅಳಿಯಂದಿರ ಒಂದು ಪ್ರೀತಿಗೆ ಮತ್ತು ನಿಮ್ಮೆಲ್ಲರ ಒಂದು ಪ್ರೀತಿಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ ಇವರಿಗೂ ಕೂಡ ದೇವರ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ, ಸಕಲ ಐಶ್ವರ್ಯವನ್ನು ಕೊಟ್ಟು 100 ವರ್ಷ ಸುಖವಾಗಿರಲಿ ಅಂಥೇಳಿ ಈ ದಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನನ್ನ ಪ್ರೀತಿಯ ನನ್ನನ್ನು ನೋಡ್ಕೊಳ್ಳುವಂಥ ಶ್ರೀತರು ಕೂಡ ಬಂದಿದ್ದಾರೆ. ಹಾಗೆ ನನ್ನ ಮಗ ವಿಜಯ್ ಅಂತ ಪ್ರಜಾ ಟಿವಿಯವರು ಇದ್ದಾರೆ. ಇಲ್ಲಿ ಎಲ್ಲ ರಂಗದವರು ಇದ್ದಾರೆ. ಅವರಿವರು ಇದ್ದಾರೆ ಅನ್ನಲಿಕ್ಕೆ ಇಷ್ಟಪಡಲು ಪ್ರತಿಯೊಂದು ರಂಗದಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗಲಿ. ನನ್ನ ಪ್ರೀತಿಯ ಮಗ ಚಂದ್ರಮೋಹನ್ ಅಂತೇಳಿ ಅಡ್ವೊಕೇಟು, ಬಹಳ ಪ್ರೀತಿಯಿಂದ ಎಲ್ಲರನ್ನೂ ನೋಡ್ಕೊಳ್ತಾರೆ. ನಾನು 1000 ಜನ ಅಡ್ವೊಕೇಟ್ ನೋಡಿದ್ದೆ. ನನ್ನ ಮಗನ ಆಫೀಸಿಗೆ ಹೋದಾಗ ತಾಯಿಯನ್ನು ಯಾವ ರೀತಿ ಬರಮಾಡಿಸ್ಕೊಂಡ್ರು ಆ ರೀತಿ ನನ್ನನ್ನು ಬರಮಾಡಿಸ್ಕೊಂಡಿದ್ದಾರೆ. ಅದನ್ನು ನಾವು ಹೇಳ್ಕೊಂಡು ಪ್ರಯೋಜನ ಇಲ್ಲ. ಅವ್ರ ಜೊತೆ ಹೋಗಿದ್ದವ್ರು ನೋಡ್ಬೇಕು. ಯಾರೇ ಹೋದ್ರೂ ಕೂಡ ಟೇಬಲ್ ಮೇಲೆ ದುಡ್ಡು ಫಸ್ಟ್ ನೋಡ್ತಾರೆ. ಎಲ್ಲರೂ ಅಲ್ಲ, ಅಂಥವ್ರು ಕೂಡ ಇರ್ತಾರೆ. ನನ್ನ ಮಗ ಅವ್ರ ಹೃದಯ ತಟ್ತಾನೆ. ಅದಕ್ಕಿಂತ ದೊಡ್ಡದು ಏನು ಬೇಕಾಗಿದೆ? ಒಂದು ಅಡ್ವೊಕೇಟ್ ಆಗಿ ದುಡ್ಡಿಗೆ ಗೌರವ ಕೊಡಲಿಲ್ಲ.
ಅವರು ನೊಂದು ಬಂದವ್ರು ಕಣ್ಣೀರು ಒರೆಸ್ತಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ನೂರಾರು ಕಾಲ ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ ಆರೋಗ್ಯ ಅಭಿವೃದ್ಧಿ ಕೊಟ್ಟು ತುಂಬ ಚೆನ್ನಾಗಿ ಇಟ್ಟಿರಲಿ ಅಂತ ಬೇಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಿ ಅಂತ. ಇವತ್ತು ದುರ್ಯೋಧನ ಪಾತ್ರ ಮಾಡಿದ್ದೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ರಂಗಭೂಮಿ ಎಲ್ಲರೂ ಬರಬೇಕು. ಈಗಿನ ಕಾಲದಲ್ಲಿ ಯಾರು ರಂಗಭೂಮಿನ ಅಷ್ಟು ಎನ್ಕರೇಜ್ ಮಾಡಲ್ಲ. ಎಲ್ಲರೂ ಸಿನಿಮಾ ಕಡೆ ಒಲವು ಜಾಸ್ತಿ ತೋರಿಸ್ತಿದ್ದಾರೆ. ಬಟ್ ರಂಗಭೂಮಿ ಇದು ಒಂದು ಬುನಾದಿ, ಒಂದು ಕಲೆಗೆ, ಒಂದು ಟ್ಯಾಲೆಂಟ್ಗೆ ಇದು ಒಂದು ಬುನಾದಿ. ನಾನು ಹಂಗೆ ಅಂದ್ಕೊಂಡು ತುಂಬ ದಿನ ಇದನ್ನು ತುಂಬ ಇಗ್ನೋರ್ ಮಾಡಿದ್ದೆ. ಬಟ್ ಬಂದಾದಮೇಲೆ, ರಂಗಭೂಮಿಗೆ ಬಂದಾದಮೇಲೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗಾದಮೇಲೆ ನನಗೆ ಗೊತ್ತಾಗಿದೆ ಏನಂದರೆ, ತುಂಬ ಕಲಿಯೋದಿದೆ. ತುಂಬ ಒಳಗಡೆ ನಮ್ಮ ಒಂದು ಸೋಲ್ ಅಂತಾರಲ್ವ, ಸೋಲ್ ಬದಲಾವಣೆ ಆಗಿರ್ಬೋದು, ಆ ಕಲೆನ ನಾವು ಮುಂದಕ್ಕೆ ತೊಗೊಂಡೋಗೋದು ಆಗಿರ್ಬೋದು, ಎಲ್ಲನೂ ಆಗುತ್ತೆ. ಎಲ್ಲರೂ ರಂಗಭೂಮಿನ ಬೆಳೆಸಬೇಕು. ನಾನಿವತ್ತು ದುರ್ಯೋಧನ ಪಾತ್ರ ಮಾಡಿದೆ. ಎಲ್ಲ ತುಂಬ ಮೆಚ್ಚುಗೆ ಬರ್ತಿದೆ. ತುಂಬ ಖುಷಿ ಆಗ್ತಿದೆ ಸರ್. ಮತ್ತು ನಮ್ಮ ಆಯೋಜಕರಾದಂಥ ಶೈಲಜಾ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ತುಂಬ ಕಷ್ಟಪಟ್ಟು, ತುಂಬ ಶ್ರಮಪಟ್ಟು, ತುಂಬ ಇಷ್ಟದಿಂದ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ಅವರ ಶ್ರಮ ಅವ್ರಿಗೆ ಒಳ್ಳೆಯದಾಗಲಿ. ಮುಂದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರು ಪ್ರೊಡ್ಯೂಸ್ ಮಾಡಲಿ ಮತ್ತು ಅದನ್ನು ಸಾರಥ್ಯ ತಗೊಳ್ಳಿ. ತುಂಬ ಒಳ್ಳೆಯದಾಗಲಿ ಅವ್ರಿಗೆ. ಥ್ಯಾಂಕ್ ಯು.